Guys, welcome back to Manjula Sanjay YouTube channel. ಇದು ನನ್ನ ಶನಿವಾರದ ವ್ಲಾಗು. ಶನಿವಾರ ಯೂಶಲಿ ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸ್ ಇರ್ತಾಯಿತ್ತು, ಬಟ್ ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ 10th ಎಕ್ಸಾಮು ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೈಟೆಲ್ಲ ಮಲಗಿದ್ದು ಲೇಟ್ ಆಗೋದ್ರಿಂದ ಆರಾಮಾಗಿ ನಿಧಾನಕ್ಕೆ ಕೇಳೋಣ ಅಂತ ಹೇಳಿದ್ದೆ. ಬೆಳಗ್ಗೆ ಮಾರ್ನಿಂಗ್ ಕೆಲಸಕ್ಕೆ ಅಂತೇಳಿ ಮೇಲ್ಗಡೆ ನೀರೆಲ್ಲ ಹಾಕೋಣ ಪಾಟ್ಗೆ ಅಂತೇಳಿ ಬಂದೆ. ಅಲ್ಲಿ ಮಲ್ಲಿಗೆ ಹೂ ಬಿಟ್ಟಿತ್ತು. ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ನೋಡಿ 7 ಸುತ್ತಿನ ಮಲ್ಲಿಗೆ ಹೂವು. ಇವಾಗ ಫಸ್ಟ್ ಹೂ ಬಿಟ್ಟಿದೆ, ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ, ಗಮ್ಮಂತ ಇದೆ. ಅದ್ರ ಜೊತೆಗೆ ಮೆಂತ್ಯ ಕೂಡ ನಾನು ನೆನೆಸಿ ಹಾಕಿದ್ದೆ. ನೋಡಿ ಅದ್ರದ್ದು ಕೂಡ ಎಲ್ಲ ಚಿಗುರು ಬಂದಿದೆ. ಸಖತ್ತಾಗಿದೆ. ನೋಡಿದ ತಕ್ಷಣ ಖುಷಿ ಆಯಿತು. ಇದು ಒಂದು ಮಲ್ಲಿಗೆ ಗಿಡ, ಇದರಲ್ಲೇನು ಹೂ ಬಿಟ್ಟಿಲ್ಲ, ಬಟ್ ನೋಡಿ ಇದಂತೂ 2 ಹೂ ಸಖತ್ತಾಗಿದೆ. ಮನೆಯಲ್ಲಿ ನಾವು ಬೆಳೆಸಿರೋ ಗಿಡದಲ್ಲಿ ಈ ಥರ ಹೂಗಳು ಬಿಟ್ಟರೆ ಇಲ್ಲ ಕಾಯಿಗಳು ಹಣ್ಣುಗಳು ಬಿಟ್ಟರೆ ತುಂಬಾ ಖುಷಿಯಾಗುತ್ತೆ. ನೋಡಿ ಇವತ್ತೊಂದು 4 ಮಾತ್ರ ಸ್ಫಟಿಕ ಹೂ ಇದೆ, ಅದ್ರ ಜೊತೆಗೆ ಮಲ್ಲಿಗೆ ಹೂ ಅಂತೂ ಗಮ್ಮತ್ತು ಚೆನ್ನಾಗಿದೆ. ಇನ್ನು ಅಲ್ಲೆಲ್ಲ ಪಾಟಿಗೆಲ್ಲ ನೀರು ಹಾಕಿ ಇನ್ನು ತಿಂಡಿಗೆ ಅಂತೇಳಿ ಕೆಳಗಡೆ ಬಂದೆ. ತಿಂಡಿಗೆ ಅಂತೇಳಿ ಉಪ್ಪಿಟ್ಟು. ಉಪ್ಪಿಟ್ಟಿಗೆ ಫಸ್ಟೇ ಎಲ್ಲ ನೀರು ಅದು ಮಾಡಿ ಚೆನ್ನಾಗಿ ಈರುಳ್ಳಿ ಟೊಮೆಟೊನೆಲ್ಲ ಹಾಕಿ ಒಗ್ಗರಣೆ ಮಾಡಿ ಇಟ್ಟಿದ್ದೀವಿ. ಏಕೆಂದರೆ ಬಿಸಿ ಬಿಸಿ ಉಪ್ಪಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ. ಎಲ್ಲರೂ ಬಂದಾಗ ಒಟ್ಟಿಗೆ ರೆಡಿ ಆದಾಗ ಅದೇ ಬಿಸಿ ಮಾಡಿರುವಂತಹ ನೀರಿಗೆ ರವೆ ಹಾಕಿ ಕಲಸಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇನ್ನು ಯಾರೂ ರೆಡಿಯಾಗಿರಲಿಲ್ಲ ಅಂಥೇಳಿ ಸ್ವಲ್ಪ ಹೂವಿತ್ತು ಕಟ್ಟೋಣ ಅಂಥೇಳಿ ಹೂ ಕಟ್ತಾ ಕೂತ್ಕೊಂಡೆ. ಸುಮಾರು ಹೂ ಕಟ್ತೆ. ಅದ್ರ ಜೊತೆಗೆ ಸಂಜೆ ಉಪ್ಸಾರಿಗೆ ಅಂತೇಳಿ ಸೊಪ್ಪು ಕೂಡ ತಂದಿಟ್ಟಿದ್ರು. ನೀಟಾಗಿ ಅದನ್ನು ಕೂಡ ಎಲ್ಲ ಬಿಡಿಸಿ ಎತ್ತು ಮಡಗೋಣ ಅಂಥೇಳಿ ಹೂ ಕಟ್ಟಿ ಎತ್ತು ಮಡಗಿದೆ. ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸಿ ಎತ್ತು ಮಡಗಿದೆ. ಇನ್ನು ಎಲ್ಲರೂ ಬಂದಮೇಲೆ ಬಿಸಿ ಬಿಸಿ ಉಪ್ಪಿಟ್ಟು ಎಲ್ಲ ಅಲ್ಲೇ ರೆಡಿ ಮಾಡಿ ಎಲ್ಲರೂ ಕೂಡ ಒಟ್ಟಿಗೆ ತಿನ್ನೋಣ ಅಂಥೇಳಿ ಕುತ್ಕೊಂಡು ತಿಂದ್ವಿ. ನಮ್ಮಲ್ಲಿ ಕೆಲವ್ರಿಗೆ ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ. ಇನ್ನು ಉಪ್ಪಿಟ್ಟೆಲ್ಲ ಆಯಿತು. ಒಳ್ಳೆ ಬಿಸಿಲಿದೆ ಅಂಥೇಳಿ ನಮ್ಮನೇಲಿ ಅತ್ತೆ ಬಂದು ಗಂಜಿ ಸಂಡಿಗೆ ಮಾಡಿದ್ದಾರೆ. ಈ ಬಿಸಿಲಿಗೆ ಹಪ್ಳ ಸಂಡಿಗೆ ಯಾವುದೇ ಹಪ್ಪಳಗಳು ಮಾಡಿದ್ರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲೂ ಗಂಜಿ ಸಂಡಿಗೆ ನಮ್ಮಲ್ಲಂತೂ ಎಲ್ರಿಗೂ ತುಂಬಾ ಇಷ್ಟ. ಫಾರಿನು ಕೂಡ ಕಳಿಸ್ಕೊಡ್ತಾರೆ. ಹಾಗಾಗಿ ಗಂಜಿ ಸಂಡಿಗೆ ಇದು ಸ್ಪೆಷಲ್ಲು. ಸಬ್ಬಕ್ಕಿ ಎಲ್ಲೂ ಕೂಡ ಮಾಡ್ಬೋದು, ಅಕ್ಕಿಲೂ ಕೂಡ ಮಾಡ್ಬೋದು, ಇಲ್ಲಾಂದರೆ ಅವಲಕ್ಕಿ ಕೂಡ ಮಾಡ್ತಾರೆ. ಒಂದೊಂದು ಒಂದೊಂದು ಥರ ಟೇಸ್ಟಾಗಿ ಚೆನ್ನಾಗಿರತ್ತೆ. ನೋಡಿ ಇದು ಈಗ ಸ್ವಲ್ಪ ಇನ್ನೂ ಬಿಸಿಲು ಬಂದಿಲ್ಲ, ಬಿಸಿಲು ಬರೋಕ್ಕಿಂತ ಮುಂಚೆನೇ ಹಾಕಿದ್ದಾರೆ. ಇನ್ನು ನನ್ನ ಮಗಳು ಕೂಡ ನಮ್ಮಲ್ಲೂ ಮಾಡಮ್ಮ ಅಂತ ಕೇಳ್ತಿದ್ಲು. ನಮ್ಮದು ಹಬ್ಬ ಎಲ್ಲ ಇದೆ, ಅದೆಲ್ಲ ಮುಗಿಸೋಣ ನೋಡೋಣ ಅಂತಿದ್ದೆ. ಇನ್ನು ಅದಾದಮೇಲೆ ಹಾಯ್ ಹಾಲ್ ಎಲ್ರಿಗೂ ನನ್ನ ಒಂದು ಪ್ರೀತಿಯ ಗೆಳತಿಯರಿಗೆ ಮತ್ತು ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇನ್ನಿವತ್ತು ನನಗೇನು ಆಫೀಸಲ್ಲಿ ಅಷ್ಟು ವರ್ಕ್ ಇರಲಿಲ್ಲ ಅಂಥೇಳಿ ಮನೇಲೇ ಇದ್ದೆ. ಮನೇಲೇ ಎಲ್ಲ ಕೆಲವೊಂದು ಫಾಲೋಅಪ್ಗಳನ್ನ ಮಾಡ್ಕೋತಾ ಇದ್ದೆ. ಇನ್ನಷ್ಟರಲ್ಲಿ ಒಂದು 2 ಕಾಲ್ಸ್ ಇತ್ತು ಅಂಥೇಳಿ ಹೊರಗಡೆ ಬಂದೆ. ಇನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡೋದಕ್ಕಿಂತ ಅಲ್ಲೇ ಎಲ್ಲರೂ ಮೆಸ್ಸಲ್ಲೇ ಹೋಗಿ ಊಟ ಮಾಡೋಣ ಅಂಥೇಳಿ. ಇದು ಮರಾಠ ಮೆಸ್ಸು. ನನಗಂತೂ ಇಲ್ಲಿ ತುಂಬಾ ಇಷ್ಟ ಫುಡ್ಡು. ನಾನ್ ವೆಜ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದೆ. ಇಲ್ಲಂತೂ ತುಂಬಾ ರಶ್ ಇರುತ್ತೆ, ಯಾವಾಗಲೂ ರಶ್ ಇರುತ್ತೆ. ಇದು ಫಸ್ಟ್ ಟೈಮ್ ಅಲ್ಲ, ಸುಮಾರು ಸಲ ನಾನು ಇಲ್ಲಿಗೆ ಬಂದಿದ್ದೀನಿ. ತುಂಬ ರಶ್ ಇರುತ್ತೆ ಮತ್ತು ಫುಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಏನು ಸ್ಪೆಷಲ್ಲು ಅಂದರೆ ಇಲ್ಲಿ ಯಾರೆಲ್ಲ ಅಡುಗೆ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಎಲ್ಲರೂ ಕೂಡ ಲೇಡೀಸು. ಈ ಮರಾಠ ಮೆಸ್ನ ನಡೆಸ್ತಾ ಇರೋದು ಒಬ್ಬರು ಲೇಡೀಸು. ಹಾಗಾಗಿ ಎಂಕರೇಜ್ ಆಗಲಿ ಅಂತೇಳಿ ಹೆಚ್ಚು ಇಲ್ಲಿಗೆ ಬರುವಂಥದ್ದು. ಅದರಲ್ಲೂ ವೀಕೆಂಡಲ್ಲಂತೂ ಬರಲೇಬಾರ್ದು, ತುಂಬ ರಶ್ ಇರುತ್ತೆ. ಇನ್ನು ನನಗೆ ಗೊತ್ತಿರೋಂಗೆ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ರಶ್ ಇರುತ್ತೆ. ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಅಷ್ಟು ರಶ್ ಇರುತ್ತೆ. ಇಲ್ಲಿ ಮಾಡುವಂತಹ ಎಲ್ಲ ಅಡುಗೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಕುಷ್ಕ ರೈಸ್ ತೊಗೋತೀನಿ. ನನಗೆ ಬಿರಿಯಾನಿ ಇಷ್ಟ ಆಗೋಲ್ಲ, ಯಾಕೆಂದರೆ ಅದರಲ್ಲಿ ಪೀಸ್ಗಳೆಲ್ಲ ಏನೋ ಉಪ್ಪು ಖಾರ ಹಿಡ್ದಿರಲ್ಲ ಅಂಥೇಳಿ. ನಾನು ರೈಸ್ ತೊಗೊಂಡೆ. ಅದ್ರ ಜೊತೆಗೆ ಬಿಸಿ ಬಿಸಿ ಆಮ್ಲೆಟ್ ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದರು. ಇನ್ನು ಅದ್ರ ಜೊತೆಗೆ ಕಬಾಬು. ಇಲ್ಲಂತೂ ಕಬಾಬು ತುಂಬಾ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಟ್ಟಿರ್ತಾರೆ, ಫ್ರೆಶ್ ಆಗಿರುತ್ತೆ. ಅದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನನ್ನ ಮಗಳು ಅಳಸ್ಲೇನು ಬೇಕು ಅಂತ ಕೇಳಿದ್ಲು. ಹಾಗಾಗಿ ಆಕಾಶವಾಣಿ ಸರ್ಕಲಲ್ಲಿ ಇರುವಂಥದ್ದು ಇದು ಅಂಗಡಿ. ಅಂದರೆ ಒಂದು ಕೈಗಾಡಿಲಿ ಇಟ್ಕೊಂಡಿರುವಂಥದ್ದು. ನಾನು ಪ್ರತಿ ವರ್ಷ ಅಳಸ್ಲೇನ ಜಾಸ್ತಿ ಇವ್ರ ಹತ್ರನೇ ತೊಗೊಳೋದು. ಯಾಕಂದರೆ ತುಂಬಾ ಚೆನ್ನಾಗಿರೋ ಹಣ್ಣನ್ನು ನಮಗೆ ಅಂತಲೇ ನೀಟಾಗಿ ಕಟ್ ಮಾಡಿ ಎಲ್ಲ ನೀಟಾಗಿ ಬಿಡಿಸ್ಕೊಡ್ತಾರೆ.
ಸೊ ಹಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಚೆನ್ನಾಗಿಲ್ಲ ಅಂದರೆ ಅವರೇ ಹೇಳ್ತಾರೆ ತೊಗೋಬೇಡಿ ಇವತ್ತು ಅಂಥೇಳಿ. ಸೊ ಹಾಗಾಗಿ ಯೂಶಲಿ ನಾನು ಇದೇ ವೇಲಿ ಓಡಾಡೋದ್ರಿಂದ ಜಾಸ್ತಿ ಇವರು ಚೆನ್ನಾಗಿದ್ದಾಗ ಅವರೇ ಕರೆದು ಕೊಡ್ತಾರೆ. ಸೊ ಫಸ್ಟು ಟೇಸ್ಟ್ ಮಾಡಿ ನಿಮ್ಗೆ ಯಾವ ಹಣ್ಣು ಇಷ್ಟ ಆಗುತ್ತೆ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜಾಸ್ತಿ ಹಳಸಲೆ ಹಣ್ಣಂತೂ ಇಲ್ಲೇ ತೊಗೊಳ್ಳೋದು. ಇನ್ನು ಮನೆಗೆ ತರ್ಬೋದು, ಬಟ್ ಮನೇಲಿ ಹಳಸಲೆಹಣ್ಣು ತಂದು ಕಟ್ ಮಾಡಿ ಕೊಡೋದಕ್ಕಂತೂ ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಕಟ್ ಮಾಡಿರೋ ಹಳಸಲೆಹಣ್ಣೆ ಜಾಸ್ತಿ ತೊಗೊಂಡೋಗೋದು. ಇನ್ನು ಇಲ್ಲಿ ಪಪ್ಪಾಯ ಕೂಡ, ಪಪ್ಪಾಯ, ಕಲ್ಲಂಗಡಿ, ಅನಾನಸು ಎಲ್ಲ ಮಾರ್ತಾರೆ. ಇನ್ನು ನಾನು ಒಂದಷ್ಟು ಹಳಸಲೆಹಣ್ಣು ತೊಗೊಂಡೋದೆ. ಇನ್ನು ಮನೆಯಲ್ಲಿ ಸೊ ಬಾದಾಮ್ ಪುರಿ ಸ್ವೀಟ್ಸು ವುಮೆನ್ಸ್ ಡೇ ಪ್ರಯುಕ್ತ ಎಲ್ರಿಗೂ ತಂದಿದ್ರು. ಸಿಂಪಲ್ಲಾಗಿ ಸ್ವೀಟ್ಸು ಇಷ್ಟ ಆಯಿತು. ಇನ್ನು ಅದರಿಂದ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಬಂದೆ. ವುಮೆನ್ಸ್ ಡೇ ಪ್ರಯುಕ್ತ ಎಲ್ರಿಗೂ ಕುಲ್ಫಿ, ಎಲ್ಲರೂ ಕೂಡ ಕುಲ್ಫಿ ತಿಂತಾಯಿದ್ವಿ. ಅದ್ರ ಜೊತೆಗೆ ಇವಳಂತೂ ಸಮೃದ್ಧಿ. ಇನ್ನು ಸೆಕೆ ಬೇರೆ, ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ನಾನು ಕೂಡ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ, ಇದು ಬಂದು ಶನಿವಾರ ಆದ್ದರಿಂದ ಶನಿ ಮಹಾತ್ಮ ಟೆಂಪಲ್ಲು ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು. ತುಂಬಾ ಸಿಂಪಲಾಗಿ ಪೂಜೆ ಮಾಡಿದರು. ಇಲ್ಲಂತೂ ಪ್ರತಿ ವಾರ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಎಳ್ಬತ್ತಿ ಹಚ್ಚೋರು ಕೂಡ ಇಲ್ಲೇ ಎಳ್ಬತ್ತಿ ಕೂಡ ಹಚ್ತಾರೆ. ಇನ್ನು ಇದು ಬಂದು ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು, ಇನ್ನೇನು ಬರ್ಡೇ ಬರ್ತಾ ಇದೆ. ಸೊ ಅದಕ್ಕೆ ಅಲ್ಲಿ ಕೂರಿಸೋದಕ್ಕೆ ಅಂತೇಳಿ ಎಲ್ಲ ಪೂರ್ತಿ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇನ್ನು ನಾನು ಅಲ್ಲಿಂದ ಇನ್ನು ಮನೆಗೆ ಬರೋಣ ಅಂತ ಬರ್ತಾ ಇದೆ. ಇನ್ನು ಅಷ್ಟರಲ್ಲಿ ನನ್ನ ಮಗಳು ಎಗ್ ಗೋಬಿ ಬೇಕು ಅಂತ ಕೇಳಿದ್ಲು. ಯೂಶಲಿ ಎಗ್ ಗೋಬಿ ಬಂದು ಮಹಾಲಕ್ಷ್ಮಿ ಸ್ವೀಟ್ಸ್ ಆಪೋಸಿಟ್ ಇರುವಂತಹ ನಿಖಿತಾ ಎಗ್ ಗೋಬಿ. ಸೊ ಅಲ್ಲಂತೂ ಸಖತ್ತಾಗಿರುತ್ತೆ. ಸರಿ ಅಂತೇಳಿ ಅವಳಿಗೆ ಒಂದು ಗೋಬಿ ಆರ್ಡ್ರ್ ಮಾಡೋಣ ಅಂಥೇಳಿ ಸೊ ಗೋಬಿ ಆರ್ಡ್ರ್ ಮಾಡಿದೆ. ಸೊ ನಾನು ಪಕ್ಕದಲ್ಲಿ ಒಂದು ಪಾನಿಪುರಿ ಆರ್ಡ್ರ್ ಮಾಡಿದೆ. ಪಾನಿಪುರಿ ಯೂಶಲಿ ನಮ್ಮ ಮನೆ ಮುಂದೆ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ದಿನ ಆಗಿತ್ತು ಈ ಒಂದು ಚಾಟ್ ಸಂಡೀಲ್ ತೊಗೊಂಡು. ಸರಿ ಅಂತೇಳಿ ಇಲ್ಲೊಂದು ಪಾನಿಪುರಿ ಟೇಸ್ಟ್ ಮಾಡೋಣ ಅಂಥೇಳಿ ಪಾನಿಪುರಿ ತೊಗೊಂಡೆ. ಇನ್ನು ಅವರು ಎಗ್ ಗೋಬಿ ಇನ್ನೂ ಮಾಡಿರಲಿಲ್ಲ, ತುಂಬ ರಶ್ ಇತ್ತು. ಇಲ್ಲಂತೂ ಯಾವಾಗಲೂ ರಶ್ ಇರುತ್ತೆ. ಸೊ ಯಾಕೆಂದರೆ ಪಕ್ಕದಲ್ಲೇ ವೆಜ್ಜು ಊಟ ಕೂಡ ಇಲ್ಲಿ ಪಕ್ಕದಲ್ಲಿ ಮಾಡ್ತಾರೆ. ಇನ್ನು ಪಾನಿಪುರಿ ಚಾಟ್ಸು, ಇನ್ನು ಗೋಬಿ ಅಂತೂ ತುಂಬಾ ಫೇಮಸ್ ಇಲ್ಲಿ. ತುಂಬ ಜನ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಎಂಥ ಹೋಟ್ಲವರು ಕೂಡ ಕೆಲವೊಂದು ಸಲ 1 ಪ್ಲೇಟ್ 2 ಪ್ಲೇಟ್ ಇದ್ದರೆ ಅಲ್ಲಿ ಮಾಡೋದಿಲ್ಲ, ಇಲ್ಲಿಂದನೇ ಪಾರ್ಸಲ್ ತೊಗೋದು ಕೂಡ ನಾನು ನೋಡಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ, ನೀಟಾಗಿ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ಇನ್ನು ಪಾನಿಪುರಿ ನಾನು ಅಲ್ಲೇ ತಿಂದೆ. ನನ್ನ ಮಗಳು ಎಗ್ ಗೋಬಿ ಕೇಳಿದ್ಲು ಅಂತೇಳಿ ಮನೆಗೆ ತೊಗೊಂಬಂದೆ. ಸೊ ನಾನೇನು ಅಷ್ಟು ತಿನ್ನಲಿಲ್ಲ, ಜಸ್ಟ್ ಒಂದು 4-5 ಪೀಸ್ ಟೇಸ್ಟ್ ಮಾಡೋಣ ಅಂಥೇಳಿ ಮನೆಯಲ್ಲೇ ಸಾಸ್ ಇಟ್ಟಿದ್ದೆ. ಸೊ ಹಾಗಾಗಿ ಸಾಸ್ ಜೊತೆಗೆ ಟೇಸ್ಟ್ ಮಾಡಿದೆ. ಇದಂತೂ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಸೊ ನಮಗಂತೂ ತುಂಬಾ ಇಷ್ಟ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾವು ಎಗ್ ಗೋಬಿ ಅಂತೂ ತಿಂತೀವಿ. ಇನ್ನು ಅಡುಗೆ ಬಂದು ಉಪ್ಸಾರಿಗೆ ಬೆಳಗ್ಗೆ ಸೊಪ್ಪೆಲ್ಲ ನಾನು ಕಟ್ ಮಾಡಿಟ್ಟಿದ್ದೆ. ಇನ್ನು ಬಿಸಿ ರೈಸ್ ರೆಡಿ ಇದೆ. ಉಪ್ಸಾರಿಗೆ ಅಂತೇಳಿ ಬೇಳೆ ಕಟ್ಟೆಲ್ಲ ರೆಡಿ ಇದೆ. ಇನ್ನು ಅದಕ್ಕೆ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಇದು ಬಂದು ಬೇಳೆ ಜೊತೆಗೆ ತಣ್ಣಿಕಾಳನ್ನ ಕೂಡ ಬೇಯಿಸಿಟ್ಟಿರೋದು. ಇನ್ನು ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬಿಸಿ ರಾಗಿ ಮುದ್ದೆಗೆ ಸೊಪ್ಪು ಕಾಳು ಸಾರು, ಇದ್ರ ಜೊತೆಗೆ ಒಂದು ಒಣಮೆಣಸಿನಕಾಯಿದು ಖಾರ, ಸ್ವಲ್ಪ ನಿಂಬೆಹಣ್ಣು, ಇಷ್ಟನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮಲ್ಲಂತೂ ಎಲ್ರಿಗೂ ತುಂಬ ಇಷ್ಟ. ಅದರಲ್ಲೂ ಹಸಿ ತಣ್ಣಿಕಾಳಿದ್ರಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ. ಇನ್ನು ಅವರೆಕಾಳು, ತೊಗರಿಕಾಳು, ಹಸಿ ಕಾಳು ಯಾವುದೇ ಆಗಿರ್ಬೋದು. ಸೊ ಅದನ್ನು ಒಗ್ಗರಣೆ ಮಾಡಿ ಈ ಥರ ಉಪ್ಸಾರು ಮಾಡಿ ಮುದ್ದೆ ಮಾಡಿಕೊಟ್ರೆ ನಮ್ಮಲ್ಲಿ ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ಫ್ಯಾಕ್ಟ್ ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ.